ನಮಸ್ತೆ. 27/6/2024 ಗುರುವಾರ, ಕೃಷ್ಣ ಪಕ್ಷ. ಇವತ್ತಿನ ದಿನ ಪ್ರಕಾರ ಷಷ್ಠಿ ಇದೆ. ಸಂಜೆ 6:39:43 ಷಷ್ಠಿ. ಅದಾದ ಮೇಲೆ ಅಂದರೆ 6ನೇ ತಿಥಿ ಆದ ಮೇಲೆ ಸಪ್ತಮಿ ಬರುತ್ತದೆ. ಇವತ್ತು ಬೆಳಗ್ಗೆ 5:56ರಿಂದ 11:36:27 ಶತಭಿಷ ನಕ್ಷತ್ರ. ಆದರೆ ಶುಭಕರವಾಗಿಲ್ಲ. ಮರಣ ಮತ್ತು ಕ್ಷಯ ಇದೆ, ಆದ್ದರಿಂದ ಶುಭವಲ್ಲ. ಆನಂತರ ಬರೋದು ಅಂದರೆ 11:37 ಮೇಲೆ ಬರೋದು ಪೂರ್ವಭಾದ್ರ. ಅದು ಕೂಡ ಸಂಪತ್ತಿನ ನಾಶ ಅಂತ ಬರುತ್ತದೆ, ಆದ್ದರಿಂದ ದಿನ ಪೂರ್ತಿ ಶುಭವಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇವತ್ತಿನ ಸೂರ್ಯೋದಯ 5:56ಕ್ಕೆ, ಸೂರ್ಯ ಅಸ್ತಮಾನ ಸಂಜೆ 6:49. ಇದರಲ್ಲಿ ಇವತ್ತಿನ ತಿಥಿ ಪ್ರಕಾರ ಷಷ್ಠಿ ತಿಥಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡ್ಬೋದು, ಕುಜನ ಪರಿಹಾರ ಮಾಡ್ಬೋದು. ಆಯುಷ್ಮಾನ್ ಯೋಗವಿದೆ ಇವತ್ತು ಬೆಳಗ್ಗೆ 5:56ರಿಂದ ರಾತ್ರಿ 12:28. ಸ್ವಲ್ಪ ತುಂಬ ದಿನಗಳಿಂದ ಕಾಯಿಲೆ ಅಥವಾ ಆಯುಸ್ಸಿಗೂ ತೊಂದರೆ ಬರಬಹುದು ಅಂತ ಡಾಕ್ಟ್ರ್ ಏನಾದರೂ ಹೇಳಿದರೆ ಈ ಸಮಯಕ್ಕೆ ಪರಿಹಾರ ಮಾಡಿಕೊಳ್ಳೋಕ್ಕೆ, ಮೃತ್ಯುಂಜಯ ಜಪ ಮಾಡೋಕ್ಕೆ ಈಸಿ. ಯಾಕೆಂದರೆ ಆಯುಷ್ಮಾನ ಯೋಗ ಬರೋದರಿಂದ ಆಯುಸ್ಸನ್ನು ಜಾಸ್ತಿ ಮಾಡಿಕೊಡುತ್ತದೆ. ರಾತ್ರಿ 12:28 ಈ ರೀತಿ ಇದೆ. ಆನಂತರ ಸೌಭಾಗ್ಯ ಯೋಗ, ಹಂಗಾಗಿ ಶುಭವಾಗಿದೆ ಕೆಲವು ವಿಷಯಗಳಿಗೆ. ಇವತ್ತಿನ ನಕ್ಷತ್ರ ಪ್ರಕಾರ ನಾವು ಶತಭಿಷ ಮತ್ತು ಪೂರ್ವಭಾದ್ರ ಬಂದಿದೆ ಅಂತಂದಿವೆ. ಶತಭಿಷ ರಾಕ್ಷಸ ಗಣ, ಪೂರ್ವಭಾದ್ರ ಮನುಷ್ಯ ಗಣ. ಶತಭಿಷ ನಕ್ಷತ್ರ ಕುಂಭರಾಶಿ, ಪೂರ್ವಭಾದ್ರದಲ್ಲಿ 4ರಲ್ಲಿ 3 ಭಾಗ ಕುಂಭರಾಶಿ. ಅಂದರೆ ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದ ಮಾತ್ರ ಮೀನರಾಶಿಗೆ ಹೋಗುತ್ತದೆ. ಆ ರೀತಿ ನೋಡೋಕೆ ಹೋದರೆ 5:56ರಿಂದ 5:58 ಬರೀ ಒಂದು 2 ಅಥವಾ 3 ನಿಮಿಷ ಮಾತ್ರ ಶತಭಿಷ ನಕ್ಷತ್ರದ 3ನೇ ಪಾದ ಕುಂಭರಾಶಿಯಲ್ಲಿರುತ್ತೆ. ಬೆಳಗ್ಗೆ 5:58ರಿಂದ 11:36 AM ಶತಭಿಷ ನಕ್ಷತ್ರ 4ನೇ ಪಾದ ಕುಂಭರಾಶಿ. 11:36ಗೆ ಶತಭಿಷ ನಕ್ಷತ್ರವೇ ಮುಗಿದೋಗುತ್ತೆ. 11:36 ಮೇಲೆ ಸಂಜೆ 5:15 ಅಂದರೆ 5:15 ಪೂರ್ವ ಭಾದ್ರಪದ ನಕ್ಷತ್ರ 1ನೇ ಪಾದ ಕುಂಭರಾಶಿ. ಅಲ್ಲಿಂದ ರಾತ್ರಿ 10:53 ಪೂರ್ವ ಭಾದ್ರ ನಕ್ಷತ್ರ 2ನೇ ಪಾದ ಕುಂಭರಾಶಿ. ಅಲ್ಲಿಂದ ಬೆಳಗಿನ ಜಾವ 4:32 ಪೂರ್ವ ಭಾದ್ರ ನಕ್ಷತ್ರ 3ನೇ ಪಾದ, ಇದು ಕುಂಭರಾಶಿ. ಆದರೆ ನೆಕ್ಸ್ಟ್ ಅಂದರೆ ಬೆಳಗಿನ ಜಾವ 4:32 ಮೇಲೆ ಫುಲ್ ನೈಟು ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ ಮೀನರಾಶಿ ಬಂದುಬಿಡುತ್ತದೆ. ನಾಳೆಯವರೆಗೂ ಪೂರ್ವಭಾದ್ರ ನಕ್ಷತ್ರವಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಕೆಟ್ಟ ದಿನ ಅಂತ ಹೇಳಿದಾಯಿತು. ಆದರೂ ಎಮರ್ಜೆನ್ಸಿಗೆ ಏನಾದ್ರು ಟೈಮ್ ಬೇಕಾದರೆ ಏನು ಮಾಡೋದು, ಇಲ್ಲಿ ನಾವು ನೋಡೋಣ. ಎಮರ್ಜೆನ್ಸಿಗೆ ಮಾತ್ರ ಉಪಯೋಗಿಸಿ. ಬೆಳಗ್ಗೆ 7:35ರಿಂದ 9:27 ಶುಭ ಸಮಯ. 11:34 AM ಮಧ್ಯಾಹ್ನ 1:57 ಶುಭ ಸಮಯ. ಮಧ್ಯಾಹ್ನ 3:38ರಿಂದ ಸಂಜೆ 5:36 ಶುಭ ಸಮಯ. 7:10 ಸಂಜೆಯಿಂದ ರಾತ್ರಿ 8:11 ಒಂದು ಶುಭ ಸಮಯ. ರಾತ್ರಿ 9:38ರಿಂದ 11:32 ಒಂದು ಶುಭ ಸಮಯ. ಮತ್ತು ಲೇಟ್ ನೈಟ್ ಅಂದರೆ ರಾತ್ರಿ 1:16 5:02 ಶುಭ ಸಮಯ. ಇದೆಲ್ಲ ಎಮರ್ಜೆನ್ಸಿಗೆ ಮಾತ್ರ. ಇದೆಲ್ಲ ಒಳ್ಳೆಯ ಟೈಮು, ಎಲ್ಲ ಮುಹೂರ್ತ ಕಾರ್ಯಗಳು ಮಾಡ್ಬೋದು ಅಂತ ಇಲ್ಲವೇ ಇಲ್ಲ. ಸೇಮ್ ಟೈಮಲ್ಲಿ ಇವತ್ತು 5:56ರಿಂದ ಬೆಳಗಿನ ಜಾವ 4:32 ಕರ್ಕಾಟಕ ರಾಶಿಯವರಿಗೆ ಚಂದ್ರಾಷ್ಟಮವಿದೆ. ಶುಭವಲ್ಲ, ಜನರಲಾಗೂ ಶುಭ ದಿನವಲ್ಲ, ನಿಮಗೂ ಕೆಟ್ಟ ದಿನ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. 100% ದೋಷವಿರುವ ಸಮಯಗಳು ಅಂದರೆ ಯಾವುದನ್ನು ಮಾಡಬೇಡಿ, ಪ್ರಾರಂಭ ಮಾಡಬೇಡಿ ಅಂತ ಅನ್ನುವ ಟೈಮ್ 5:56ರಿಂದ 7:33, ಬೆಳಗ್ಗೆ 9:29ರಿಂದ 11:32, ಬೆಳಗ್ಗೆ 10:14ರಿಂದ 11:05, 1:59 ಮಧ್ಯಾಹ್ನದಿಂದ 3:36 ರಾಹು ಕಾಲ ಇದೆ.
ಸಂಜೆ 5:38ರಿಂದ 7:08ವರೆಗೂ ನಕ್ಷತ್ರ ವಿಷಕಾಲ ಇದೆ. ಅದೇ ಥರ ರಾತ್ರಿ 8:13ರಿಂದ 9:36 ಸರಿಯಾಗಿಲ್ಲ. ರಾತ್ರಿ 11:34ರಿಂದ 1:14ವರೆಗೂ ಮೃತ್ಯು ಇದೆ. ಈ ರೀತಿ ಇವತ್ತಿನ ದಿನ ಇರೋದರಿಂದ ಸಮಯ ಉತ್ತಮವಾಗಿಲ್ಲ. ಆದ್ದರಿಂದಾಗಿ ಈ ದಿನವನ್ನು ಶುಭ ದಿನ ಅಂತ ಲೆಕ್ಕಕ್ಕೆ ಇಟ್ಕೋಬಾರದು. ಎಮರ್ಜೆನ್ಸಿಗೆ ಮಾಡುವಂಥ ಕಾರ್ಯಗಳನ್ನ ಕುಲದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಗುರುಗಳ ಆಶೀರ್ವಾದ ತಗೊಂಡು ಮಾಡಿ. ದೋಷಗಳೆಲ್ಲ ಕಡಿಮೆ ಆಗುತ್ತದೆ. ಮುಹೂರ್ತ ಕಾರ್ಯಗಳು ಅಥವಾ ಹೊಸದಾಗಿ ಬಂಡವಾಳ ಹಾಕಿ ಮಾಡುವಂಥ ನೂತನ ಕಾರ್ಯಗಳು ಬೇಡ. ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಇದೆಲ್ಲ ಕೆಟ್ಟೋದು ಒಳ್ಳೆಯದು ಅಂತ ಸಮಯಗಳನ್ನ ವಿಂಗಡಿಸಿ ಕೊಟ್ಟಿರ್ತೀವಿ. ಆದ್ದರಿಂದಾಗಿ ಈ ಸಮಯ ಉತ್ತಮವಾ ಇಲ್ಲವಾ ಅಂತ ನಾವು ತೀರ್ಮಾನ ಮಾಡಿಕೊಂಡು ಒಂದು ಕಾರ್ಯಗಳನ್ನ ಮಾಡೋಕ್ಕೆ, ಜಗಳಕ್ಕೆ ಹೋಗೋ ಕೂಡ ಇವತ್ತು ದಿನ ಒಳ್ಳೆಯದ ಅಂತಂದರೆ ಖಂಡಿತ ಒಳ್ಳೆಯದಲ್ಲ. ಕೋಪದಾಪಗಳನ್ನು ಇನ್ನೊಂದು ದಿನ ಇಟ್ಕೊಳ್ಳೋಣ. ಇವತ್ತು ಕೋಪನ ತೋರಿಸ್ಕೊಳ್ಳೋದು ಬೇಡ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಿಮ್ಮ ಕಾರ್ಯಗಳೆಲ್ಲ ಜಯವಾಗಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೀವಿ. ನಮ್ಮದು ವಿಡಿಯೋ ಟೈಪಲ್ಲೂ ಬರುತ್ತೆ, ಅದು ಇನ್ನೂ ಸ್ವಲ್ಪ ಕಾಲ ತಡಿತೀವಿ. ಎಲ್ಲ ಸೆಟ್ಟಿಂಗ್ ನಡೀತಾ ಇದೆ, ಮುಂದೆ ಬರುತ್ತದೆ. ಇವತ್ತು ತಾರಾಬಲ ಚಂದ್ರಬಲ ಇಲ್ಲ, ಯಾಕಂದರೆ ದಿನವೇ ಕೆಟ್ಟೋದಾಗಿದೆ. ಇದರಲ್ಲಿ ಒಳ್ಳೆಯದು ಅಂತ ಇಲ್ಲಿ ಬರೋದು, ಅದಕ್ಕೆ ಇರೋದರಲ್ಲಿ ಒಳ್ಳೆಯ ಟೈಮು ಅಂತ ಕೊಟ್ಟಿದ್ವಿ, ಅದನ್ನು ಉಪಯೋಗಿಸ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.